ನೋಡಿ ಇವತ್ತು ತಿಂಡಿಗೆ ಪಲ್ಯದ ರೊಟ್ಟಿ ಮಾಡಿದ್ದೆ. ನಾವು ಇದನ್ನ ಪಲ್ಯದ ರೊಟ್ಟಿ ಅಂತೀವಿ, ಕೆಲವರು ಆಲೂ ಪರೋಟ ಅಂತಾರೆ. ನಾವು ಮಾಡೋದು ಇದೇ ಟೈಪು, ಈಸಿಯಾಗಿರುತ್ತೆ, ಫುಲ್ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ, ಮಸಾಲೆ ಏನಿರಲ್ಲ. 2 ಲೋಟ ಗೋಧಿ ಹಿಟ್ಟಿಗೆ 1 ಲೋಟ ಚಿರೋಟಿ ರವೆ ಹಾಕ್ಕೊತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಅರಿಶಿನ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ. ಅರಿಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದು ಒಬ್ಬಟ್ಟು ಕಣ್ಕ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಎಷ್ಟು ಇಡ್ಸುತ್ತೋ ನೋಡ್ತಾ ಹಾಕ್ಕೊಳ್ಳಿ. ಒಬ್ಬಟ್ಟಿಗೆ ಹೆಂಗೆ ಕಲಿಸ್ತೀವೋ ಆ ಥರ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡಿ 1/4 ಗಂಟೆ. ರವೆ ಇರುತ್ತಲ್ಲ, ನೀರು ಇಟ್ಕೊಂಡು ಅದು ಸ್ವಲ್ಪ ಮೃದುವಾಗುತ್ತೆ. ಬಾಣಲೆ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಸಣ್ಣಗೆ ಹಚ್ಚಿಬಿಟ್ಟು ಹಾಕಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕೆಂಪು ಮೆಣಸಿನ್ಕಾಯಿ ಇತ್ತು, ನಾನು ಅದಕ್ಕೆ ಅದು ಮಾಡ್ತಾಯಿದ್ದೀನಿ. ಪೇಸ್ಟ್ ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರಬೇಕು. ಒಂದು 4 ವಿಸಿಲ್ ಹಾಕ್ಸ್ಕೊಂಡ್ರೆ ಮೆತ್ತಗಾಗಿಬಿಡುತ್ತೆ. ಈ ಥರ ಕಿವುಚ್ಕೊಂಡು ಎಲ್ಲನೂ ಮೆತ್ತಗೆ ಎಲ್ಲ ಮಿಕ್ಸ್ ಆಗೋಂಗೆ ಹೂರ್ಣ ಮಾಡ್ತೀವಿ ನೋಡಿ, ಅಷ್ಟು ಮೆತ್ತಗೆ ಮಾಡ್ಕೋಬೇಕು. ನಾವು ತಟ್ಟೋವಾಗ ಈಸಿಯಾಗುತ್ತೆ. ಈ ಥರ ಉಂಡೆಗಳು ಮಾಡಿ ಇಟ್ಕೊಂಬಿಡಿ ಎಲ್ಲನೂ ನೋಡಿ, ಇಷ್ಟು ಮೆತ್ತಗಿರಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದೊಂದು ಉಂಡೆ ತಗೊಂಡು ಇವಾಗ ಇದು ನೆನೆಯೋಕೆ ಬಿಟ್ಟಿದ್ವಲ್ಲ ಇಟ್ಟು, ಅದು ಇನ್ನೊಂದು 5 ನಿಮಿಷ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಪೇಪರ್ ಎತ್ಕೊಂಡು ಎಣ್ಣೆ ಸವರ್ಬಿಟ್ಟು ಮೇಲೆ ಒಂದು ಕವರೇ ಮಾಡ್ಕೊಳ್ಳಿ. ಆ ಥರ ಉಲ್ಟಾ ಮಾಡಿ ಹಾಕಿದರೆ ಅದಕ್ಕೂ ಎಣ್ಣೆ ಹಚ್ಕೊಳ್ಳುತ್ತೆ. ಇವಾಗ ಒಬ್ಬಟ್ಟು ಸೇಮ್ ಹೆಂಗೆ ತೊಡ್ತೀವೋ ಅದೇ ಥರ ತೊಟ್ಟೋದಷ್ಟೇ ನೋಡಿ, ಈಸಿಯಾಗಿ ಹೋಗ್ಬಿಡುತ್ತೆ. ನೈಸಾಗಿ ಆ ಹೂರ್ಣ ನೈಸಾಗಿ ಮಾಡ್ಕೋಬೇಕು ಪಲ್ಯನ, ಆವಾಗ ಕರೆಕ್ಟಾಗಿ ಬರುತ್ತೆ. ಯಾರು ಬರದೇ ಇರೋರು ಕೂಡ ಮಾಡಿಬಿಡ್ಬೋದು, ತುಂಬ ಈಸಿ ಆಗುತ್ತೆ. ಪ್ರೆಸ್ಸರ್ ಇದ್ದರೆ ಪ್ರೆಸ್ಸರು ಮಾಡ್ಕೊಳ್ಳಿ, ಪ್ರೆಸ್ಸರಲ್ಲೂ ತೋರಿಸ್ತೀನಿ ಒಂದು ಸರ್ತಿ. ಅದು ಬೇಕು ಅಂದರೂ ತಗೊಳ್ಳಿ, ಅದರಲ್ಲೂ ಈಸಿಯಾಗುತ್ತೆ. ನೋಡಿ ಎಷ್ಟು ನೈಸಾಗಿ ಬಂದುಬಿಡುತ್ತೋ. ಈ ಥರ ಮಾಡಿಕೊಂಡು ಹೆಂಚು ಕಾಯೋಕೆ ಇಟ್ಕೊಂಡಿರಬೇಕು. ಚೆನ್ನಾಗಿ ಕಾದ್ಮೇಲೆ ಹೆಂಚು ಮೇಲೆ ಹಾಕ್ಕೋಬೇಕು. ಈ ಪೇಪರ್ನೇ ಎತ್ತಿ ಉಲ್ಟಾ ಆದರೂ ಮಾಡ್ಕೋಬೋದು. ನಿಮ್ಗೆ ಬರೋದಾದರೆ ಕೈಗೂ ತಗೊಂಡು ಇದನ್ನ ಹೆಂಚು ಮೇಲೆ ಹಾಕ್ಕೋಬೋದು. ಯಾವ ಥರ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹೆಂಚು ಮೇಲೆ ಹಾಕೋದು ತೋರಿಸ್ತೀನಿ ನೋಡಿ. ಇದರಲ್ಲಿ ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಅಷ್ಟೇ ಬಿಟ್ಬಿಟ್ಟು ಹಂಗೆ ಪೇಪರ್ ತೆಗೆದುಬಿಡ್ಬೋದು, ಕ್ಲೀನಾಗಿ ಬಂದುಬಿಡುತ್ತೆ. ಹಿಂಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಂಡು ಇದರಲ್ಲೇ ತಿರುವೋದು ಮಗ್ಚೋ ಕೈ ಇರುತ್ತಲ್ಲ, ಅದರಲ್ಲಿ ಹಂಗೆ ಅಂದ್ಕೊಂಡು ತೆಗೀರಿ, ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಮೇಲೆ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿರುಗಿಸ್ಕೊಳ್ಳೋದಷ್ಟೇ. ಸೇಮ್ ಒಬ್ಬಟ್ಟಿನ ಥರನೇ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು ತೆಗೆದುಬಿಟ್ಟು ಅದು ಆಗ್ತಾಯಿರೋ ಹಂಗೆ ಇನ್ನೊಂದು ಹಾಕ್ಕೊಂಡ್ರೆ ರೆಡಿಯಾಗಿರುತ್ತೆ. ಇಲ್ಲಿ ನೋಡಿ, ಇನ್ನೊಂದು ತೊಟ್ಟೋದು ತೋರಿಸ್ತಾಯಿದ್ದೀನಿ. ಇದನ್ನೂ ಸೇಮ್ ಅದೇ ಥರ ಫ್ರೈ ಮಾಡ್ಕೊಳ್ಳೋದಷ್ಟೇ. ತುಂಬ ಈಸಿಯಾಗಿ ಒಬ್ಬೊಬ್ರಿಗೆ ಒಂದೊಂದು ಸರ್ತಿ ಕೊಡಿ, ಇಬ್ಬರಿಬ್ಬರಿಗೆ ಕೊಡಬೇಡಿ. ಹಾಗಾದರೆ ಇದು ಒಂದು 7-8 ತಿಂತಾರೆ ಬೇಕಾದರೆ, ಅಷ್ಟು ಚೆನ್ನಾಗಿರುತ್ತೆ. ಒಬ್ರಿಗಾದ್ಮೇಲೆ ಇನ್ನೊಬ್ರಿಗೆ ಕೊಡಿ. ನೋಡಿ, ಇನ್ನೊಂದು ಈಸಿ ಅಲ್ವಾ, ಮಾಡ್ಕೊಂಬಿಡಿ. ಹೇಳ್ತೀನಿ, ಸೇಮ್ ಇದೇ ಥರ ನೈಸಾಗಿ ಮಾಡ್ಕೋಬೇಕು ಪಲ್ಯ. ತುಂಬ ಜನ ಮಾಡ್ಕೋತೀರಾ, ಆದರೆ ಬರದೇ ಇರೋರಿಗೆ ಹೇಳ್ತಾಯಿದ್ದೀನಿ, ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಾ. ಇವು 1-2 ತಿಂದರೆ ಸಾಕಾಗಲ್ಲ. 5-6 ಕೂಡ ತಿಂತಾರೆ. ಮಕ್ಕಳು ಕೂಡ 3 ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾವು ಇದಕ್ಕೆ ಕಾಂಬಿನೇಷನ್ ಏನು ಮಾಡ್ಕೊಳ್ಳೋದಿಲ್ಲ. ನೀವು ಬೇಕಾದ್ರೆ ಮೊಸರು ಇಲ್ಲ ಅವೆಲ್ಲ, ಮೊಸರು ಏನೋ ಚೆನ್ನಾಗಿ ಕೆಲವರು ಮೊಸರು ತೋರಿಸ್ತಾರೆ. ನಮಗಿರೋ ಕಾಂಬಿನೇಷನ್ ಏನು ಬೇಡ. ಉಪ್ಪು ಖಾರ ಕರೆಕ್ಟ್ ಆಗಿಬಿಟ್ರೆ ಬಿಸಿ ಇದು ಬರೀದೇ ತಿನ್ನೋದು. ಒಳ್ಳೆ ಪಲ್ಯದ ರೊಟ್ಟಿ ತಿಂತೀವಲ್ಲ ಬೇಕ್ರಿದು, ಹಂಗಿರುತ್ತೆ. ಮಾಡ್ಕೊಂಡು ನೋಡಿ. ಇಷ್ಟ ಆಗೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮಾಡೋರು ಮಾಡ್ತೀವಿ.